ಏನಪ್ಪಾ ಅಂದ್ರೆ ನಿನ್ನೆ ದಿವಸ ಸಚಿವ ಸಂಪುಟ ಆಯ್ತು. ವಿಜಯಪುರ ಜಿಲ್ಲೆಗೂ ಇನ್ನೊಂದು ಸಚಿವ ಸ್ಥಾನ ಸಿಗ್ತದೆ ಅಂತಕ್ಕಂಥ ಆಶೆಯಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅಪೇಕ್ಷೆ ಇತ್ತು. ಆದರೆ ಪಕ್ಷದ ನಿರ್ಣಯದಂತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ 3 ಜನ ಪ್ರಬಲ ಆಕಾಂಕ್ಷಿಗಳಿದ್ರು, ಯಾರಿಗೂ ಆ ಒಂದು ಅವಕಾಶ ಆಗಲಿಲ್ಲ. ಯಾಕಂದ್ರೆ ಪಕ್ಷ ಎಲ್ಲ ಸಮಾಜಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು, ಇದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಸಚಿವ ಸಂಪುಟ ಮಾಡಬೇಕು ಅಂತಿಕೊಂಡು ಪ್ರತಿಯೊಂದು ಸಮಾಜಗಳಿಗೂ ಸಹ, ಸಣ್ಣ ಸಣ್ಣ ಸಮಾಜಗಳಿಗೂ ಸಹ ಗುರುತಿಸಿ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಕೆಲಸ ಪಕ್ಷ ಇಲ್ಲಿ ಮಾಡಿದೆ. ಹೀಗಾಗಿ ನಮ್ಮ ಜಿಲ್ಲೆಗೆ ಇನ್ನೊಂದು ಅವಕಾಶ ತಪ್ಪಿರುವುದು ಒಂದು ಕಡೆ ನಮ್ಗೆ ವೈಯಕ್ತಿಕವಾಗಿ ನೋವಿದ್ರೂ ಸಹ ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಭದ್ರ ಹಾಕೊಂಡು ಕಿಶಿಂದ್ರೆ ಹೋಗಬೇಕು ಅಂತಕ್ಕಂಥ ವಿಚಾರದಿಂದ ನಾವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳು ಏನು ರಚನೆ ಮಾಡಿದ್ದಾರೆ ಈ ಸಚಿವ ಸಂಪುಟವನ್ನು ಇವತ್ತಿನ ದಿವಸ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅದನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹ್ಞೂ ಸರ್. ಅದರಲ್ಲೇನೆ ಇಬ್ರು ಸಹ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇಲ್ಲ ಉಸ್ತುವಾರಿ ಸಚಿವರೇ ಇದಕ್ಕೆ ಕಾರಣ ಅಂತ ಸರಿಯಾಗಿದ್ದಾರೆ. ಮತ್ತೆ 28ರ ಎಲೆಕ್ಷನ್ ಅಲ್ಲಿ ನಾವು ಆರ್ಥಿಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಪಕ್ಷದ ಜಿಲ್ಲೆಯ ಪರಿಣಾಮ ಬೀರಲ್ವಾ? ಇದು ಕಾರ್ಯಕರ್ತರ ಮೇಲೆ ಪರಿಣಾಮ ಆಗಲ್ಲ? ಇಂಡಿ ಶಾಸಕರು ರಾಜೀನಾಮೆ ಪಕ್ಷಕ್ಕೆ ಕೊಡ್ತೀನಿ ಅಂತಕ್ಕಂಥದ್ದು ಮತ್ತು ಉಪಸಭಾಪತಿಗಳಿಗೆ ಅವ್ರು ರಾಜೀನಾಮೆ ಕೊಟ್ಟಿರೋದು ನಾನು ಮಾಧ್ಯಮದ ಮುಖಾಂತರ ನೋಡಿದ್ದೇನೆ. ಅವ್ರ ಆಸೆ ಇತ್ತು, ಸ್ವತಂತ್ರ ಸಿಕ್ಕ ನಂತರ ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಾನು 3 ಬಾರಿಯಾಗಿ ಶಾಸಕನಾಗಿದ್ದೀನಿ, ನನಗೆ ಒಂದು ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಆಶೆಯಲ್ಲಿ ಇದ್ರು. ಆದರೆ ಪಕ್ಷ ತೆಗೆದುಕೊಂಡಂಥ ನಿರ್ಣಯಕ್ಕೆ ಅವರು ಕಟ್ಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಲ್ಲಿ ಕೆಲವು ಶಾಸಕರಲ್ಲಿ ಅವರು ಒಬ್ರು ಕಟ್ಟ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಒಂದು ತಮ್ಮ ಆಕ್ರೋಶದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಏನು ಕಾರ್ಯ ಮಾಡಿದರೆ ಇದು ಒಳ್ಳೆಯದಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಪಕ್ಷ ಭಾಳ ದೊಡ್ಡದು, ಪಕ್ಷದ ಇತಿಹಾಸ ಭಾಳ ದೊಡ್ಡದು. ನಾವೆಲ್ಲರೂ ಪಕ್ಷಕ್ಕೆ ಎಷ್ಟೇ ಸೇವೆ ಸಲ್ಲಿಸಿದ್ರು ಸಹ ಪಕ್ಷ ನಿರ್ಧಾರ ಏನು ತೆಗೆದುಕೊಳ್ತದೆ ಅದಕ್ಕೆ ಭದ್ರಾಗಿರ್ಬೇಕು. ಇವತ್ತು ಯಶವಂತರಾಯ ಗೌಡರು ಏನು ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ಅವರು ಮರುಪರಿಶೀಲನೆ ಮಾಡಿ ಅದನ್ನು ಹಿಂಬಡ್ಕೊಂಡು ಕಿಸಿದ್ರೆ ಮತ್ತೆ ಅವ್ರಿಗೆ ಭವಿಷ್ಯ ಇದೆ, ಮುಂದಿನ ದಿನಮಾನದಲ್ಲಿ ಮತ್ತೆ ಅವರು ಸಚಿವರಾಗ್ತಕ್ಕಂಥ ಎಲ್ಲ ಅರ್ಹತೆಗಳು ಅವ್ರಿಗೆ ಇದ್ದಾವೆ. ಮುಂದೆ ನಾವೆಲ್ಲರೂ ಕೂಡಿಸಿದ್ರೆ 28ರಲ್ಲಿ ಮತ್ತೆ ನಮ್ಮ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಮತ್ತು ನಮ್ಮ ರಾಜ್ಯ ನಾಯಕರಾಗ್ಲಿ, ರಾಷ್ಟ್ರೀಯ ನಾಯಕರಾಗ್ಲಿ ಇವತ್ತು ಯಶವಂತರಾಯ ಗೌಡರಿಗೆ ಕರೆದು ಅವರಿಗೆ ಮನವೊಲಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದು ಸುಗಮವಾಗಿ ಮುಗಿತದೆ. ಅದೇ ರೀತಿ ಮುದ್ದೇಬೇಳೆ ಶಾಸಕರಾದಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಸಹ ಇವತ್ತು ಸಚಿವರಾಗಬೇಕು ಅಂತ ಹೇಳ್ಕಿಸಿದ್ರೆ ಆಸೆ ಪಟ್ಟಂಥವ್ರು. ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ, ಆದರೆ ಅವಕಾಶಗಳು ಕೆಲವೇ ಇರೋದ್ರಿಂದ ನಾನು ಒಂದು ವಿಷಯ ಬಿಚ್ಚಿ ಮಾತನಾಡಬೇಕಾಗ್ತದೆ. ಇವತ್ತು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತ ಒಳಪಂಗಡಗಳಿಗೆ 7 ಸ್ಥಾನಗಳನ್ನು ಕೊಡಬೇಕು ಅಂತಿಕೊಂಡು ಎಲ್ಲ ಒಳಪಂಗಡಗಳಿಗೆ ಒಂದೊಂದೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಯಶವಂತರಾಯ ಗೌಡರು ಆದಿ ಬಣಿಜ್ಗ ಸಮಾಜದವರಾಗಿರ್ಬೋದು, ಶಿವಾನಂದ ಪಾಟೀಲ್ರು ಪಂಚುಸಾಲಿ ಸಮಾಜದವರು, ಅದೇ ರೀತಿ ಅಪ್ಪಾಜಿ ನಾಡಗೌಡರು ಲಿಂಗಾಯತ ರೆಡ್ಡಿ ಸಮಾಜದಿಂದ ಬಂದಂಥವ್ರು. ಈ 3 ಸಮಾಜಗಳಿಗೆ ರಾಜ್ಯದ ವಿವಿಧ ಕಡೆ, ಈ ಕೊಪ್ಪಳದಲ್ಲಿ ರದ್ದಿ ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ, ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟಿದ್ದಾರೆ, ಗುಲ್ಬರ್ಗಾದಲ್ಲಿ ಆದಿಬಣಿಗ ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಇವ್ರನ್ನ ಬಿಟ್ಟಿದ್ದಾರೆ ಹೊರತು ಇವರು ಅದಕ್ಕೆ ಅರ್ಹರಲ್ಲ ಅಂತ ಬಿಟ್ಟಿಲ್ಲ. ಈ ಒಂದು ಉದ್ದೇಶದಿಂದ ಪಕ್ಷ ಇವರನ್ನ ಬಿಟ್ಟು ಇನ್ನೊಬ್ಬರಿಗೆ ಆ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹೀಗಾಗಿ ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಯಾವುದೇ ಕೈ ಇಲ್ಲ. ಇದು ಸಂಪೂರ್ಣ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ತೆಗೆದುಕೊಂಡಂತ ನಿರ್ಣಯ. ಇವತ್ತು ಅವರಿಗೂ ಸಹ ಮನವೊಲಿಸ್ತಕ್ಕಂಥ ಕೆಲಸ ನಮ್ಮೆಲ್ಲ KPCCಯ ಪದಾಧಿಕಾರಿಗಳು ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ರಾಷ್ಟ್ರೀಯ
ಉಸ್ತುವಾರಿಗಳು ಏನು ರಾಜ್ಯಕ್ಕೆ ಆಗಮಿಸಿದ್ದಾರೆ ಅವರು ಇರುವರನ್ನು ಅಪ್ಪಾಜಿ ನಾಡಗೌಡರಿಗೆ ಆಗಿರ್ಬೋದು, ಯಶವಂತರಾಯ ಗೌಡರಿಗಾಗ್ಲಿ ಕಳಿಸಿ ಮಾತನಾಡಿ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಈ ಸಲನೂ ಉಸ್ತುವಾರಿ ಸಚಿವರ ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ಈಗ ಯಾರು ಅಲ್ಲಿ ನಾಡಗೌಡರು ಟಾರ್ಗೆಟ್ ಮಾಡಿದ್ರು, ಇಲ್ಲಿ ಯಶವಂತರಾಯ ಗೌಡರು ಮಾಡ್ತಾ ಇದ್ದಾರೆ, ನಮ್ಮ ಕಾಲಕ್ಕೆ ನೀವು ಮಾಡಿದವ್ರೆ. ಏನ್ ನಡೀತಾ ಇದೆ ಅಲ್ಲ ಸರ್, ಈಗ ಒಂದು ಏನು ಡೆಮೋಕ್ರಸಿ ನಡೀತಾ ಇದೆ ಕಾಂಗ್ರೆಸ್. ಈಗ ಒಂದು ಪಕ್ಷದ ಲೀಡರ್ಶಿಪ್ ಅಥವಾ ಪಕ್ಷದಲ್ಲಿ ದೊಡ್ಡ ಅಧಿಕಾರವನ್ನು ಹೊಂದದವರು ಎಂ.ಬಿ. ಪಾಟೀಲ್. ಈಗ ಏನಾದ್ರೂ ನೋವಾದಾಗ ಅವ್ರ ಮುಂದೆ ತುಡ್ಕೊಳ್ಬೇಕು, ಅವರಿಗೆ ಕೇಳಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಧಿಕಾರದಲ್ಲಿ ಇರ್ಬೋದು ಅಥವಾ ಅಧಿಕಾರದಲ್ಲಿ ಇದ್ದೇ ಇರಬಹುದು. ಅವರು AICC-ಗಾಗಿರ್ಬೋದು, KPCC-ಗಾಗಿ ಅತಿ ಹತ್ತಿರದಿಂದ ಕೆಲಸ ಮಾಡ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡಿದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ಆದಂಥ ತೊಂದರೆಗಳಿಗೆ ನೀವು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿದ್ರೆ ನಮ್ಗೆ ಅವಕಾಶ ಸಿಕ್ತಿತ್ತು ಅಂತಕ್ಕಂಥ ಆಶಾ ಮನೋಭಾವದಿಂದ ನಾವೆಲ್ಲರೂ ಹೇಳೋದು ನಿಜ. ಆದರೆ ಇವತ್ತು ಅದು ಏನಾಗ್ತಾ ಇದೆಯಪ್ಪ ಅಂದರೆ ನೋವಿನಿಂದ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಬೈತಾ ಇದ್ದಾರೆ. ಈಗ ಅದಕ್ಕಾಗಿ ನಿನ್ನೆ ಮಾಧ್ಯಮದವರು ಎಂ.ಬಿ. ಪಾಟೀಲ್ರಿಗೂ ಕೇಳಿದ್ದಾರೆ, ನಿಮ್ಮ ಮೇಲೆ ಆರೋಪ ಐತೆ ಅಂತ ಕೊಂಡ್ಕಿಸಿದ್ರು. ಅದು ನನಗೇನೂ ಸಂಬಂಧ ಇಲ್ಲ, ಅದು ಮುಖ್ಯಮಂತ್ರಿಗಳ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಂಪೂರ್ಣ ಹೊಣೆಗಾರಿಕೆ ಐತಿ, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು 28ರೊಳಗೆ ನಮಗ ಅವರಿಗೆ ವಿದ್ದ ಐತಿ ಅಂತಕ್ಕಂಥ ಶಬ್ದವನ್ನು ನಮ್ಮ ಇಂಡಿ ಶಾಸಕರು ಹೇಳಿದ್ದಾರೆ. ನಮಗನಿಸ್ತೈತಿ ವಿದ್ದ ಆಗೋದಿಲ್ಲ, ಇಂಡಿ ಶಾಸಕರು ಇದೇ ಪಕ್ಷದೊಳಗೆ ಮುಂದುವರಿತಾರೆ. ಮತ್ತೆ ಎಂ.ಬಿ. ಪಾಟೀಲ್ರು, ಯಶವಂತರಾಯ ಗೌಡರು, ಶಿವಾನಂದ ಪಾಟೀಲ್ರು ಎಲ್ಲರೂ ಒಟ್ಟಾಗಿ ಮುಂದಿನ ಎಲೆಕ್ಷನ್ ಎದುರಿಸಿ ಮತ್ತೆ ಈ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಗೈತಿ. ಆಮೇಲೆ ಲಕ್ಷ್ಮಣ ಸವದಿ ಅವರಿಗೆ ಸ್ಥಾನ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ತಾವು ಈಗ ಕೊಟ್ಟಿದ್ದಾರೆ, ಏನ್ ಹೇಳಿ? ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗಾಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಕಾಶ್ ಸಾಹೇಬ್ರನ್ನ ಈ ವಿಷಯದೊಳಗ ನಮ್ಮ ಸಮಾಜದ ಮುಖಾಂತರ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಮ್ದು ಈ ರಾಜ್ಯದಲ್ಲಿ ಒಂದು ದೊಡ್ಡ ಸಮಾಜ, ಸುಮಾರು 80 ವರ್ಷಗಳಿಂದ ಸ್ವತಂತ್ರ ಸಿಕ್ಕ ನಂತರ ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ. ಇವತ್ತು ನಾವೆಲ್ಲರೂ ಆ ಪಕ್ಷಕ್ಕೆ ಆಗ್ರಹ ಮಾಡಿದ್ದೀವಿ. ನಾನು ಜಿಲ್ಲಾ ಅಧ್ಯಕ್ಷನೂ ಹೌದು, ಸಮಾಜದ ಅಧ್ಯಕ್ಷನೂ ಆಗಿ ಆಗ್ರಹ ಮಾಡ್ತೀನಿ ಅಂತ ಆಗ್ರಹ ಮಾಡಿದ್ದೀವಿ. ಇವತ್ತು ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಸಮಾಜದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ.